ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸೇವಾ ಸಂಘದ ಪದಾಧಿಕಾರಿಗಳೆಲ್ಲರೂ ಸೇರಿಕೊಂಡು ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನವನ್ನು ರೋಗಿಗಳಿಗೆ ಊಟದ ಕಿಟ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದು ಕಾಂಗ್ರೆಸ್ ಸುಭಾಷ್ ಚಂದ್ರ ನಾಯಕ ಗುಣಗಾನ ಮಾಡಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಊಟದ ಕಿಟ್ ವಿತರಿಸಿ ಮಾತನಾಡಿದ ಅವರು, ಮೊಹಮ್ಮದ್ ಪೈಗಂಬರ್ ಅವರು ಯಾವ ರೀತಿ ವಿಚಾರದಂತೆ ನಡೆದಿದ್ದರೋ ಅದರಂತೆ ನಾವೆಲ್ಲರೂ ನಡೀಬೇಕು ಎಂದರು. ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸೇವಾ ಸಂಘದವರು ಸಾಮಾಜಿಕ ಕಾರ್ಯ ಮಾಡುವುದರ ಜೊತೆಗೆ ಬಡವರಿಗೆ ಏನಾದರೂ ತೊಂದರೆಯಾದರೆ ಸೇವೆ ಮಾಡುವ ಮನೋಭಾವ ಪದಾಧಿಕಾರಿಗಳಲ್ಲಿ ಇದೆ ಎಂದರು. ಈ ಒಂದು ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಆಹಾರ, ಹಣ್ಣು ಹಂಪಲು, ನೀರುಗಳನ್ನು ವಿತರಣೆ ಮಾಡುವುದು ಒಂದು ಒಳ್ಳೆಯ ಕೆಲಸ ಅಂತ ಹೇಳೋದು. ಯಾಕಂದರೆ ಇದು ಒಂದು ಪ್ರವಾದಿಯವರ ಮಾರ್ಗನೇ ಅಂತ ನಾನು ಹೇಳ್ತೀನಿ. ಆ ಪ್ರವಾದಿಯವರು ನಮಗೆಲ್ಲ ಏನು ಸಂದೇಶ ಕೊಟ್ಟಿದ್ದಾರಪ್ಪ ಅಂತಂದರೆ, ನೆರೆಹೊರೆಯವರು ಹಸಿದಾಗ ಹೊಟ್ಟೆ ತುಂಬ ಊಟ ಮಾಡುವವನು ನಮ್ಮವನಲ್ಲ ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ನೆರೆಯವರು ಯಾವುದೇ ಜಾತಿ ಧರ್ಮದವರಲ್ಲಿ ಅವರ ಕಷ್ಟದಲ್ಲಿ, ಅವರ ಬಡತನದಲ್ಲಿ ನಾವು ನೆರವಾಗಬೇಕು ಅಂತೇಳಿ ಒಂದು ಸಂದೇಶ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಒಂದು ಸಂದರ್ಭ ಬರುತ್ತದೆ. ಏನು ಸಂದರ್ಭ ಅಂತಂದರೆ, ಒಬ್ಬ ಮುಸ್ಲಿಮ್ನಲ್ಲದ ಒಂದು ಶವಯಾತ್ರೆ ಹೋಗುವಾಗ ಪ್ರವಾದಿಯವರು ಆ ಶವಗೆ ಗೌರವಾರ್ಥವಾಗಿ ಎದ್ದು ನಿಂತುಕೊಳ್ತಾರೆ. ಆ ಎದ್ದು ನಿಂತುಕೊಂಡಾಗ ಆ ಶವ ಹತ್ತಿರ ಬಂದಾಗ ಅಲ್ಲಿ ಪಕ್ಕದವರೆದ್ದವರು ಹೇಳ್ತಾರಂತೆ, ಇದು ಮುಸ್ಲಿಮನ ಶವ ಅಲ್ಲ ಅಂತ ಹೇಳಿದಾಗ ಅವರು ಒಂದು ಸಂದೇಶ ಕೊಡ್ತಾರೆ. ಅಲ್ಲಿ ಅವನು ಮನುಷ್ಯನಲ್ಲವೇ, ನಾವು ಮಾನವ ಧರ್ಮಕ್ಕೆ ಬೆಲೆ ಕೊಡಬೇಕು ಅಂತ ಸಾರಿದವರು ನಮ್ಮ ಪ್ರವಾದಿಗಳು. ಅದೇ ರೀತಿಯಾಗಿ ಒಂದು ತುಂಬಿದ ನದಿ ತೀರದಲ್ಲಿ ವಜು ಮಾಡುವ ಸಂದರ್ಭದಲ್ಲಿಯೂ ಸಹ ನಾವು ಆ ನೀರನ್ನು ಮಿತವಾಗಿ ಬಳಸಬೇಕಂತ ಹೇಳಿಕೆ ಕೊಟ್ಟವರು ನಮ್ಮ ಪ್ರವಾದಿಗಳು. ಇದು ಎಲ್ಲ ಏನಪ್ಪ, ಒಂದು ಸಮಾಜ ಸುಧಾರಣೆ ಆಗಬೇಕಪ್ಪ ಅಂತಂದರೆ ಅವರೇನು ಹಾಕಿಕೊಟ್ಟಿದ್ದಾರೆ ಅಂಥ ಮಾರ್ಗದಲ್ಲಿ ನಾವೆಲ್ಲರೂ ನಡೆದರೆ ನಾವು ನೀವು ಎಲ್ಲರೂ ಅಣ್ಣ ತಮ್ಮಂದಿರಾಗಿ ಈ ಸಮಾಜದಲ್ಲಿ ಒಂದು ಸುಂದರವಾದ ಬಾಳನ್ನು ಬದುಕ್ತೀವಿ ಅಂತ ಹೇಳಿ, ಈ ಒಂದು ಸಂದರ್ಭದಲ್ಲಿ ನನಗೆ ಎರಡು ಅನಿಸಿಕೆಗಳನ್ನು ಹೇಳಲು ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ. मानवी शहर की ये बहुत ही अहम कमेटी कर्नाटक राज्य अल्पसंख्यात अभिवृद्धि सेवा संघ की जानिब से सरकारी अस्पताल के मरीजों के लिए, बीमारों के लिए, ज़रूरतमंदों और गरीबों के लिए जो सेवा और ख़िदमत का कार्यक्रम किया गया है, इस पर धन्यवाद देता हूँ तमाम कमेटी के कार्यकर्ता को, तमाम कमेटी के वर्कर्स और मेंबर्स को। हर साल ये लोग इस तरह का एक काम कर रहे हैं। मैं इस वक्त ये संदेश देना चाहूँगा कि अंतिम प्रवादी मोहम्मद सल्लल्लाहु अलैहि वसल्लम ने पूरी जगत को ये पैगाम दिया है, इंसान की खिदमत और मनुष्य की सेवा, वो किसी भी धर्म जात पात से ताल्लुक़ रखता हो, उसकी खिदमत करना ये इंसानियत है। वो चाहे किसी भी हमारा रिश्तेदार हो या ना हो, और हमारा दुश्मनी क्यों ना हो, उसकी तकलीफ़ में उसका साथ देना ये प्रवादी सल्लल्लाहु अलैहि वसल्लम का संदेश है। उसका ही प्रैक्टिकल एक नमूना है, एक सैंपल हमारे कमेटी वाले पेश कर रहे हैं। मैं इस मौके पर ये पैगाम देना चाहूँगा, प्रवादी सल्लल्लाहु अलैहि वसल्लम ने ये संदेश दिया है, खैरुन्नास मैं यनफउन्नास, बेहतरीन इंसान, ग्रेट मैन वो आदमी है जो दूसरों की सेवा करे, दूसरों की जो खिदमत और दूसरों की तकलीफ़ को समझे। लिहाजा आज आप तमाम की मौजूदगी में और इस कार्यक्रम के ज़रिए, इस कार्यक्रम के माध्यम से यही संदेश देना चाहूँगा, हम भी प्रवादी के उस संदेश पर अमल करें, एक दूसरे की सेवा करें, भेदभाव दूर करें। भारत की संस्कृति में हम सब मिलजुल कर मुख्तलिफ ईदें करते हैं, उसमें से प्रवादी सल्लल्लाहु अलैहि वसल्लम की भी ईद है। हिंदू, मुस्लिम, सिख, ईसाई भाई भाई बनकर इस देश में रहने की कोशिश करें और भारत की पुरानी संस्कृति हिंदू मुस्लिम इत्तेहाद को लेकर चलने की कोशिश करें। जय हिंद, जय कर्नाटक।